ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗಿರಾಸ್ ಕುಕಿಂಗ್ ಚಾನಲ್. ಇವತ್ತು ಬೇಬಿ ಕಾರ್ನ್ ಬಟರ್ ಗಾರ್ಲಿಕ್ ಮಾಡೋದು ಹೇಗೆ ಅಂತ ನೋಡುವ ಫ್ರೆಂಡ್ಸ್. ನೋಡಿ, ಸೂಪರ್ ಆಗಿರ್ತದೆ ಬಟರ್ ಗಾರ್ಲಿಕ್. ನೋಡಿ, ಸ್ಟಾರ್ಟರ್ಸ್ ಆಗಿ ನಿಮಗೆ ಇಲ್ಲದಿದ್ದರೆ ಯಾವುದಕ್ಕೆ ಕೂಡ ತಿನ್ಬೋದು, ಚಪಾತಿ ಜೊತೆ ಇಲ್ಲದ್ರೆ ಅನ್ನಕ್ಕೆ ಸೈಡ್ ಡಿಶ್ ಆಗಿ ಕೂಡ ಚೆನ್ನಾಗಿರ್ತದೆ. ನೋಡಿ, ಸೂಪರ್ ಆಗಿ ಬಂದಿದೆ. ನೋಡಿ, ಬೇಬಿ ಕಾರ್ನ್ ಬಟರ್ ಗಾರ್ಲಿಕ್ ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್. ಈ ಥರ ತುಂಬ ಚೆನ್ನಾಗಿರ್ತದೆ. ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೇನೆ. ನೋಡಿ ನೋಡಿ ಬೇಬಿ ಕಾರ್ನನ್ನು ನಾನು ಈ ಥರ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನೋಡಿ, ತೆಳ್ಳಗೆ ಕಟ್ ಮಾಡ್ಕೊಳ್ಬೇಕು. ಈ ಥರ ಆದಷ್ಟು ತೆಳ್ಳಗೆ ಕಟ್ ಮಾಡಿಕೊಂಡ್ರೆ ನಿಮಗೆ ಫ್ರೈ ಮಾಡಲಿಕ್ಕೆ ಉಂಟಲ್ಲ, ಚೆನ್ನಾಗಿ ಫ್ರೈ ಆಗ್ತದೆ. ಚೆನ್ನಾಗಿ ಫ್ರೈ ಆದರೆ ಚೆನ್ನಾಗಿ ಬರ್ತದೆ. ನೋಡಿ, ಈ ಥರ ಸ್ಲ್ಯಾಂಟಾಗಿ ಕಟ್ ಮಾಡಿ ಇಡಬೇಕು. ನೋಡಿ, ಚೆನ್ನಾಗಿ ತೊಳೆದು ಕಟ್ ಮಾಡಿ ಎಲ್ಲ ಇಟ್ಟಿದ್ದೇನೆ. ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಮತ್ತು 1 ಟೀ ಸ್ಪೂನಷ್ಟು ಚಿಲ್ಲಿ ಪೌಡರ್ ಮತ್ತು ಇದಕ್ಕೆ ಕಾರ್ನ್ಫ್ಲೋರ್ ಹಾಕ್ಕೊಳ್ತಾ ಇದ್ದೀನಿ. ನಾನೊಂದು 3 ಟೀ ಸ್ಪೂನಷ್ಟು ಹಾಕ್ಕೊಂಡೆ. ಅಂದರೆ ತುಂಬ ಹಾಕಬಾರ್ದು, ಅಂದರೆ ಬೈಂಡಿಂಗ್ ತುಂಬ ದಪ್ಪದಲ್ಲಿ ಇರಬಾರ್ದು, ಸ್ವಲ್ಪ ಲೈಟಾಗಿ ಕೋಟಿಂಗ್ ಆಗಬೇಕು. ಸ್ವಲ್ಪ ವಿನಿಗರ್ ಕೂಡ ಹಾಕ್ಕೊಳ್ತಾ ಇದ್ದೇನೆ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಡಬೇಕು, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೀರೇನು ಹಾಕಲಿಕ್ಕಿಲ್ಲ, ಡ್ರೈ ಆಗಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ನೋಡಿ, ಕಾರ್ನ್ಫ್ಲೋರ್ ನಿಮಗೆ ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಂಡ್ರೆ ಆಯಿತು. ನಾನೊಂದು 3 ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೇನೆ. ಅಂದರೆ ತುಂಬ ಕೋಟಿಂಗ್ ಬೇಡ ಅಂತ ಹೇಳಿ, ದಪ್ಪದಲ್ಲಿ ಕೋಟಿಂಗ್ ಆದರೆ ಅಷ್ಟು ಚೆನ್ನಾಗಿರುವುದಿಲ್ಲ. ಅದಕ್ಕಾಗಿ ನೀರೇನು ಹಾಕಲಿಕ್ಕಿಲ್ಲ. ವಿನಿಗರ್ ಬದಲಿಗೆ ನಿಮಗೆ ಲಿಂಬೆ ರಸ ಕೂಡ ಯೂಸ್ ಮಾಡ್ಬೋದು. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಟ್ಕೊಂಡಿದ್ದೇನೆ. ನೋಡಿ, ಈ ಥರ ನೋಡಿ, ಈಗ ಇದು ರೆಡಿಯಾಗಿದೆ. ಇದನ್ನು ಫ್ರೈ ಮಾಡಬೇಕಿನ್ನು. ಎಣ್ಣೆ ಇಟ್ಕೊಳ್ತೇನೆ ನಾನು. ಒಂದು ಕಡಾಯಲ್ಲಿ ಎಣ್ಣೆ ಇಟ್ಕೊಂಡಿದ್ದೇನೆ. ಎಣ್ಣೆ ಚೆನ್ನಾಗಿ ಕಾಯಬೇಕು, ಫ್ರೈ ಆಗಬೇಕು. ಆಮೇಲೆ ಹಾಕ್ಕೊಳ್ತಾ ಇದ್ದೇನೆ. ನೋಡಿ, ನೀವು ಯಾವ ಎಣ್ಣೆ ಯೂಸ್ ಮಾಡ್ತೀರಿ ಆ ಎಣ್ಣೆ ಯೂಸ್ ಮಾಡ್ಬೋದು. ನಿಮ್ಮ ಮನೆಯಲ್ಲಿ ಯಾವುದು ಅಡುಗೆಗೆ ಯೂಸ್ ಮಾಡ್ತೀರಲ್ಲ ಆ ಎಣ್ಣೆ ಹಾಕಿ ಫ್ರೈ ಮಾಡೋದು. ಫ್ರೈ ಮಾಡುವಾಗ ಕೂಡ ಹಾಗೆ ನೀವು ಇದು ಉಂಟಲ್ಲ, ಚೆನ್ನಾಗಿ ಒಂದು ಸರಿ ಫ್ರೈ ಆದ ಮೇಲೆ ಮಗುಚಬೇಕು. ಅಲ್ಲಿವರೆಗೂ ಮಗುಚಬಾರ್ದು, ಇಲ್ಲದ್ರೆ ಉಂಟಲ್ಲ ನಿಮ್ಮದು ಕೋಟಿಂಗ್ ಎಲ್ಲ ಚೆನ್ನಾಗಿ ಬರುವುದಿಲ್ಲ. ನೋಡಿ, ಫ್ರೈ ಆಗುವಾಗ ಅದಾಗಿಯೇ ಮೇಲೆ ಬರ್ತದೆ. ನೋಡಿ, ಈ ಥರ ಮೇಲೆ ಬಂದ ಮೇಲೆ ಮಗುಚಬೇಕು, ಇಲ್ಲದಿದ್ದರೆ ನಿಮಗೆ ಕೋಟಿಂಗ್ ಕರೆಕ್ಟಾಗಿ ಬರುವುದಿಲ್ಲ. ನೋಡಿ, ಇದು ಕ್ರಿಸ್ಪಿಯಾಗಿ ಬರಬೇಕು. ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಕಲರ್ ಎಲ್ಲ ಉಂಟಲ್ಲ ಗೋಲ್ಡನ್ ಬ್ರೌನ್ ಆಗಿ ಚೆನ್ನಾಗಿ ಕಲರ್ ಬರಬೇಕು. ನೀವು ಆದಷ್ಟು ಸ್ಲ್ಯಾಂಟಾಗಿ ತೆಳ್ಳಗೆ ಮಾಡಿ ಕಟ್ ಮಾಡಿ, ಆಗ ನಿಮಗೆ ಬೇಗ ಫ್ರೈ ಆಗಲಿಕ್ಕೆ ಕೂಡ ಬೇಗ ಫ್ರೈ ಆಗ್ತದೆ. ನೋಡಿ, ಕಲರ್ ನೋಡಿ ಚೆನ್ನಾಗಿ ಬಂದಿದೆ. ನೋಡಿ, ಈ ಥರ ಚೆನ್ನಾಗಿ ಕಲರ್ ಬರಬೇಕು ಮತ್ತು ಚೆನ್ನಾಗಿ ಬೇಯಬೇಕು. ಮೀಡಿಯಮ್ ಫ್ಲೇಮಲ್ಲಿ, ತುಂಬ ಫಾಸ್ಟಲ್ಲಿ ಕೂಡ ಇಡಬೇಡಿ. ಸ್ವಲ್ಪ ಹದವಾಗಿ ಇಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಆಯಿತು. ಫ್ರೈ ಮಾಡಿ ತೆಗಿಬೇಕು. ನೋಡಿ, ಫ್ರೈ ಆಗಿದೆ. ಈಗ ತೆಗಿತಿದ್ದೇನೆ. ನೋಡಿ, ನನ್ನ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಒಂದು ಲೈಕ್ ಕೊಡಿ ವಿಡಿಯೋಗೊಂದು. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರುವವರು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಹಾಗೆ ನನ್ನ ಚಾನಲ್ನಲ್ಲಿ ಬೇರೆ ಬೇರೆ ರೆಸಿಪಿ ಎಲ್ಲ ಉಂಟು, ಒಳ್ಳೊಳ್ಳೆ ರೆಸಿಪಿ ಎಲ್ಲ ಚೆಕ್ ಮಾಡಿ. ಹೇಗೆ ಆಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ನೋಡಿ, ಈಗ ಉಳಿದಿರುವ ಇದು ಬೇಬಿ ಕಾರ್ನನ್ನು ಕೂಡ ಉಂಟಲ್ಲ, ನಾನು ಮಿಕ್ಸ್ ಮಾಡಿರುವಂಥದ್ದು ಇದೇ ಥರ ಫ್ರೈ ಮಾಡಿಕೊಂಡು ತೆಗಿತೇನೆ ನಾನು. ನೋಡಿ, ಹಾಕ್ಕೊಳ್ತಾ ಇದ್ದೇನೆ. ನೋಡಿ, ಎಣ್ಣೆ ಚೆನ್ನಾಗಿ ಫ್ರೈ ಆಗಿದ್ದರೆ ಉಂಟಲ್ಲ ನಿಮಗೆ ರಪ್ಪ ಅಂತ ಫ್ರೈ ಆಗ್ತದೆ, ಬೇಗ ಫ್ರೈ ಆಗ್ತದೆ. ತುಂಬ ಹೊತ್ತು ಕೂಡ ತೆಗೊಳ್ಳೋದಿಲ್ಲ ಇದನ್ನು ಫ್ರೈ ಮಾಡಲಿಕ್ಕೆ. ಹಾಗೆ ಬೇಗ ಅಂತ ಆಗ್ತದೆ ಇದು ರೆಸಿಪಿ ಕೂಡ. ನಿಮಗೆ ತುಂಬ ಹೊತ್ತೇನಿಲ್ಲ, ರಪ್ಪ ಅಂತ ಮಾಡ್ಕೊಳ್ಬೋದು ಬೇಗ ಅಂತೇಳಿ. ತುಂಬ ಸುಲಭ ಮಾಡ್ಕೊಳ್ಳೋದು ಕೂಡ. ನಿಮಗೆ ಕಟ್ ಮಾಡಲಿಕ್ಕೆ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಬೋದು. ಸ್ಲ್ಯಾಂಟ್ ಇಲ್ಲಾದರೂ ರೌಂಡಲ್ಲಿ ಕೂಡ ಕಟ್ ಮಾಡ್ಬೋದು. ನೋಡಿ, ಎಲ್ಲ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ. ನೋಡಿ, ಈ ಥರ ನೋಡಿ ಚೆನ್ನಾಗಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಫ್ರೈಯಿಂಗ್ ಪ್ಯಾನ್ಗೆ ನಾನು ಬಟರ್ ಹಾಕ್ಕೊಳ್ತಾ ಇದ್ದೀನಿ. 1 ಟೇಬಲ್ ಸ್ಪೂನಷ್ಟು ಬಟರ್ ಹಾಕ್ಕೊಂಡೆ. ಬಟರಲ್ಲಿ ಮಾಡಿದರೆ ತುಂಬ ಚೆನ್ನಾಗಿರ್ತದೆ. ಬಟರ್ ಇಲ್ಲದಿದ್ದರೆ ಗೀ ಕೂಡ ಯೂಸ್ ಮಾಡ್ಬೋದು. ಬಟರ್ ಗಾರ್ಲಿಕ್ ಅಂತ ಹೇಳಿದ ಮೇಲೆ ಬಟರಲ್ಲಿ ಮಾಡಿದರೆ ಚೆನ್ನಾಗಿರೋದು. ನೋಡಿ, ಗಾರ್ಲಿಕ್ ಬೆಳ್ಳುಳ್ಳಿಯನ್ನು ನಾನು ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಸಿಪ್ಪೆಲ್ಲ ತೆಗೆದು ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ. ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬೇಕು. ನೋಡಿ, ಒಂದು 3 ಕಾಯಿಮೆಣಸು, ಇದು ಒಳ್ಳೆ ಖಾರ ಇರುವ ಕಾಯಿಮೆಣಸು, 3 ಹಾಕ್ಕೊಂಡಿದ್ದೇನೆ. ಸ್ವಲ್ಪ ಖಾರ ಇದ್ರೇ ಚೆನ್ನಾಗಿರೋದು. ಎಲ್ಲ ಬೆಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು, ಬಟರಲ್ಲಿ
ಚೆನ್ನಾಗಿ ಫ್ರೈ ಆಗಬೇಕು. ಈಗ ನೋಡಿ ಚಿಲ್ಲಿ ಪೌಡರ್ ಹಾಕ್ಕೊಂಡೆ ನಾನು 1 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್. ಇದು ಖಾರ ಇಲ್ಲ, ಕಾಶ್ಮೀರಿ ಚಿಲ್ಲಿ ಪೌಡರ್ ಯೂಸ್ ಮಾಡ್ಕೊಂಡಿದ್ದೇನೆ. ಚೆನ್ನಾಗಿ ಫ್ರೈ ಮಾಡ್ಕೊಳ್ತೇನೆ. ನೋಡಿ ನೀರು ಹಾಕ್ಕೊಂಡೆ, ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಚಿಲ್ಲಿ ಪೌಡರ್ ಹಾಕ್ಕೊಂಡು ಫ್ರೈ ಮಾಡಿ ಆಗಲೇ ನೀರು ಹಾಕ್ಕೊಂಡು ಸೀದು ಹೋಗಬಾರ್ದಲ್ಲ, ಹಾಗಾಗಿ. ಈಗ ಸಾಸ್ ಹಾಕ್ಕೊಳ್ತಾ ಇದ್ದೇನೆ. ನೋಡಿ 2 ಟೇಬಲ್ ಸ್ಪೂನ್ನಷ್ಟು ಟೊಮೆಟೊ ಸಾಸ್, 1 ಟೇಬಲ್ ಸ್ಪೂನ್ನಷ್ಟು ಗ್ರೀನ್ ಚಿಲ್ಲಿ ಸಾಸ್ ಹಾಕ್ಕೊಂಡೆ. ಈಗ ಸೋಯಾ ಸಾಸ್ 1 ಟೇಬಲ್ ಸ್ಪೂನಷ್ಟು ಸೋಯಾ ಸಾಸ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ನಿಮಗೆ ಈ ಟೈಮಲ್ಲಿ ಒಂದು ಟೀ ಸ್ಪೂನ್ ಪೆಪ್ಪರ್ ಪೌಡ್ರ್ ಬೇಕಿದ್ದರೆ ಹಾಕ್ಕೊಳ್ಬೋದು. ನಾನು ಅಂದರೆ ಹಾಕ್ಕೊಳ್ಳಿಲ್ಲ, ಅಂದರೆ ಗ್ರೀನ್ ಚಿಲ್ಲಿ ಒಳ್ಳೆ ಖಾರ ಉಂಟು, ಮತ್ತು ತುಂಬ ಖಾರ ಆದರೆ ಮಕ್ಕಳು ತಿನ್ನೋದಿಲ್ಲಲ್ಲ, ಹಾಗಾಗಿ ಹಾಕ್ಕೊಳ್ಳಿಲ್ಲ. ಪೆಪ್ಪರ್ ಪೌಡ್ರು ಖಾರ ಸ್ವಲ್ಪ ಬೇಕಿದ್ದರೆ ಖಾರ ಹಾಕ್ಕೊಂಡ್ರೆ ಆಯಿತು. ಪೆಪ್ಪರ್ ಪೌಡ್ರ್ ಹಾಕಿದರೆ ಚೆನ್ನಾಗಿರ್ತದೆ. ನೋಡಿ ಸ್ವಲ್ಪ ವಿನಿಗರ್ ಕೂಡ ಹಾಕ್ಕೊಂಡೆ. ವಿನಿಗರ್ ಬದಲಿಗೆ ನಿಮಗೆ ಲಿಂಬೆ ರಸ ಕೂಡ ಕೊನೆಗೆ ಹಾಕ್ಕೊಳ್ಬೋದು. ನಾನು ವಿನಿಗರ್ ಹಾಕ್ಕೊಂಡಿದ್ದೇನೆ. ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ರುಚಿಗೆ ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂಡೆ. ಉಪ್ಪು ಬೇಕಿದ್ದರೆ ಹಾಕ್ಕೊಳ್ಬೋದು, ಸಾಸಲ್ಲೆಲ್ಲ ಉಪ್ಪಿರ್ತದೆ. ಆದರೆ ನನ್ನಾಗೆ ಉಪ್ಪು ಸ್ವಲ್ಪ ಜಾಸ್ತಿ ತಿನ್ನುವವರಾದರೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಬೋದು. ನೋಡಿ ಈಗ ಇದು ಬೇಬಿಕಾರ್ನನ್ನು ಫ್ರೈ ಮಾಡಿರೋ ಬೇಬಿಕಾರ್ನನ್ನು ಹಾಕ್ಕೊಂಡೆ. ಇದು ನಿಮಗೆ ನೀರೆಲ್ಲ ಬೇಕಿದ್ದರೆ ಸಾಸಿಗೆ ಹಾಕ್ಕೊಳ್ಬೋದು, ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಬೋದು. ನಿಮಗೆ ಎಷ್ಟು ಬೇಕು ನೋಡಿಕೊಂಡು ಅಡ್ಜಸ್ಟ್ ಮಾಡಿಕೊಂಡ್ರೆ ಆಯಿತು. ನೋಡಿ ಈಗ ಬೇಬಿಕಾರ್ನ್ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ನೋಡಿ ಬೇಬಿಕಾರ್ನ್ ಬಟರ್ ಗಾರ್ಲಿಕ್ ನೋಡಿ ಸೂಪರಾಗಿ ಬಂದಿದೆ. ಸ್ಟಾರ್ಟರ್ಸ್ ಆಗಿ ತುಂಬ ಚೆನ್ನಾಗಿರ್ತದೆ, ನಿಮಗೆ ಅನ್ನಕ್ಕೆ ಸೈಡ್ ಡಿಶ್ ಆಗಿ ತುಂಬ ಸೂಪರಾಗಿರ್ತದೆ. ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಈ ಥರ. ಕೊನೆಗೆ ಕೊತ್ತಂಬರಿ ಸೊಪ್ಪು, ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೇನೆ. ಇದು ನಿಮಗೆ ಸ್ಪ್ರಿಂಗ್ ಆನಿಯನ್ ಇದ್ದರೆ ಸ್ಪ್ರಿಂಗ್ ಆನಿಯನ್ ಕೂಡ ಹಾಕ್ಕೊಳ್ಬೋದು. ಸಣ್ಣಗೆ ಕಟ್ ಮಾಡಿಕೊಂಡು ಹಾಕ್ಕೊಂಡ್ರೆ ಚೆನ್ನಾಗಿರ್ತದೆ. ಕೊತ್ತಂಬರಿ ಸೊಪ್ಪಿನ ಬದಲಿಗೆ ಸ್ಪ್ರಿಂಗ್ ಆನಿಯನ್ ಹಾಕ್ಕೊಂಡ್ರೆ ಕೂಡ ಚೆನ್ನಾಗಿರ್ತದೆ. ನೋಡಿ ರೆಡಿಯಾಗಿದೆ.